ಹಾಯ್. ಅಟ್ ಪ್ರೆಸೆಂಟ್ ತುಂಬ ಕನ್ಫ್ಯೂಷನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ BAMS BNYS ಅಥವಾ BHMS ಕೋರ್ಸನ್ನು ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು. ಯಾಕಂತ ಹೇಳಿದ್ರೆ ಇದುವರೆಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ನಂತರ ಆಪ್ಷನ್ ಎಂಟ್ರಿ ಕೂಡ ಆಗಿಲ್ಲ. ಬಟ್ ಬೇರೆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನೋ ಆಯಿತು. ಟೆನ್ಷನ್ ಆಗುತ್ತೆ, ಕನ್ಫ್ಯೂಷನ್ ಇರುತ್ತೆ, ಭಯ ಆಗ್ತಾ ಇರತ್ತೆ. ಭಯ ಪಡಬೇಕು ಅಂತ ಹೇಳಿದ್ರೆ ಮುಂದಿನ ಪ್ರಾಸೆಸ್ ಏನಿದೆ ಅದು ನಿಮಗೆಲ್ಲರಿಗೂ ಕೂಡ ಕನ್ವೀನಿಯಂಟ್ ಆಗೋ ರೀತಿನೇ ಪ್ರಾಸೆಸ್ ಇರುತ್ತೆ. ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಈಗ ಆಗಿರೋದು ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ BAMS BHMS BNYS ಈ ಎಲ್ಲ ಕೋರ್ಸ್ಗಳಿಗೂ ಕೂಡ ಆಗಿದ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ಆಪ್ಷನ್ ಎಂಟ್ರಿಲಿ ಚೇಂಜಸ್ ಮಾಡಿದ್ರೆ ಯಾವ ರೀತಿ ಚೇಂಜಸ್ ಮಾಡ್ಬೋದು, ಈ ರೀತಿ ಎಲ್ಲ ಐಡಿಯಾ ಇರ್ತಿತ್ತು. ಬಟ್ ಈಗ ನಿಮಗೆ ಡೈರೆಕ್ಟ್ ಆಗಿ ರಿಯಲ್ ಸೀಟ್ ಅಲಾಟ್ಮೆಂಟೇ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟಿಂಗ್ ಆಪ್ಷನ್ ಏನಿರ್ತಿತ್ತು ಆ ಎಡಿಟಿಂಗ್ ಆಪ್ಷನ್ ನಿಮಗೆ ಸಿಗಲ್ಲ. ಈ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರುತ್ತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸುತ್ತೆ. ಎಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸುತ್ತೆ ಆಪ್ಷನ್ ಎಂಟ್ರಿಗೆ ಎಡಿಟಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆನಾ. ಈಗ ಮುಂದಿನ ಕೆಲವು ದಿನಗಳಲ್ಲಿ 1 or 2 ಡೇಸಲ್ಲಿ BAMS BHMS BNYS ಈ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಬಿಟ್ರೆ ಆಗುವಂತಹ ಚಾನ್ಸಸ್ ಕೂಡ ಇದೆ, ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ರಿಲೀಸ್ ಆಗಿಬಿಟ್ರೆ ಈ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ನಂತರ ಈಗ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವಾಗ ನೀವೇನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ಕೊತೀರಾ. ಓಕೆನಾ. ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀರಾ, ಬೇರೆ ಕಾಲೇಜ್ ಆ್ಯಡ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ಅದೇ ಲಿಸ್ಟ್ಗೆ BAMS ಆ್ಯಡ್ ಮಾಡಬೇಕು ಅಂತ ನೀವಿದ್ರೆ BAMS ಅನ್ನ, BHMS ಅನ್ನ, BNYS ಅನ್ನ ಅದನ್ನ ಆ್ಯಡ್ ಮಾಡ್ಕೋಬಹುದು. ಓಕೆನಾ. ಅದ ನಂತರ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ರಿಯಲ್ ಸೀಟ್ ಅಲಾಟ್ಮೆಂಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಶೆಡ್ಯೂಲ್ನ ಪ್ರಕಾರ ಆಗಸ್ಟ್ 2ನೇ ತಾರೀಕಿಗೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಮುಂದಿನ ಪ್ರೊಸೀಜರ್ ಇರುತ್ತೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಏನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆ ಆಪ್ಷನ್ ಎಂಟ್ರಿನ ಆಧಾರವಾಗಿ ಇಟ್ಕೊಂಡು ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದ್ರ ನಂತರ ಸೀಟ್ ಅಲಾಟ್ ಆದರೆ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಇಲ್ಲದಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ, ಬೇರೆ ಯಾವ್ದಾದ್ರು ಕಾಲೇಜ್ ಇದ್ರಿಂದ ಬೆಟರ್ ಸಿಗತ್ತಾ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡ್ಗೂ ಕೂಡ ಹೋಗ್ಬೋದು. ಅದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ಆಗಿತ್ತು. ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.